ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ತಮಿಳುನಾಡಿನ ರಾಜಕೀಯದ ಬಗ್ಗೆ ಚರ್ಚಿಸೋಣ. ತಮಿಳುನಾಡಿನ ರಾಜಕೀಯ ಹೈಡ್ರಾಮಾಗಳನ್ನು ಕೆಲವು ದಿನಗಳಿಂದ ನೀವು ನೋಡ್ತಾ ಬರ್ತಿರ್ಬೋದು. ರಾಜಕೀಯ ತಜ್ಞರು ಚುನಾವಣೆಗಿಂತ ಮುಂಚೆ ಟಿವಿಕೆ ಕೇವಲ ಒಂದು 4-5 ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 10 ಸೀಟನ್ನು ಗೆಲ್ಲಬಹುದು ಅಂತೇಳಿ ಅಂದಾಜು ಮಾಡಿದ್ರು, ನಿರೀಕ್ಷೆ ಮಾಡಿದ್ರು. ಬಟ್ ಈ ಅಂದಾಜೆಲ್ಲ ಉಲ್ಟಾ ಹೊಡೆದು ವಿಜಯ್ ಅವರ ಟಿವಿಕೆ ಪಕ್ಷ 108 ಸೀಟುಗಳನ್ನು ಬರೋಬ್ಬರಿ 108, ಅದು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಕ್ಷ ಕಟ್ಟಿ ಕೇವಲ ಇನ್ನೂ 2 ವರ್ಷನೂ ಆಗಿಲ್ಲ. ಅದರ ಒಳಗಡೆನೆ ಮೊದಲ ಬಾರಿಗೆ 108 ಸೀಟ್ಗಳನ್ನು ಗೆದ್ದು ಸರ್ಕಾರ ರಚನೆಗೆ ಮುಂದಾಗಿದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾಗಿರೋದು 118 ಸೀಟ್, ಬಹುಮತ ಪಡೀಲಿಕ್ಕೆ 118 ಸೀಟ್ ಬೇಕಾಗಿದೆ. ಇವ್ರು ಗೆದ್ದಿರೋದು ಕೇವಲ 108 ಸೀಟ್ ಮಾತ್ರ. ಇನ್ನು 10 ಸೀಟ್ಗಳು ಬೇಕು. 10 ಅಲ್ಲ, ಆಕ್ಚುಲಿ 11 ಬೇಕು. ಯಾಕಂತ ಹೇಳಿದ್ರೆ 2 ಸೀಟ್ಗಳನ್ನ ವಿಜಯ್ ಅವರು ಗೆದ್ದಿದ್ದಾರೆ. ಅದು 2 ಸೀಟ್ಗಳು ಕೂಡ ಲೆಕ್ಕಕ್ಕೆ ಬರಲ್ಲ. ಒಂದನ್ನ ರಾಜೀನಾಮೆ ಕೊಟ್ಟು ಇನ್ನು 11 ಸೀಟ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. 118 ಸೀಟ್ ಆದರೆ ಮಾತ್ರ ಬಹುಮತ ಸಿಗೋದು. ಬಹುಮತ ಸಿಕ್ಕಿದ್ರೆ ಮಾತ್ರ CM ಆಗೋಕ್ಕೆ ಸಾಧ್ಯವಾಗೋದು, ಸರ್ಕಾರ ರಚನೆಗೆ ಸಾಧ್ಯವಾಗೋದು. ಅವಾಗ ಮಾತ್ರ ನಿಮಗೆ ರಾಜ್ಯಪಾಲರಿಂದ ಪರ್ಮಿಷನ್ ಸಿಗುತ್ತೆ. ಓಕೆ, ಇವಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ 107 ಸೀಟ್ ಇದೆ. 107 ಸೀಟ್ ಪ್ಲಸ್ ಕಾಂಗ್ರೆಸ್ನ 5 ಸೀಟ್ಗಳು, ಕಾಂಗ್ರೆಸ್ನ 5 ಶಾಸಕರು ಇವರಿಗೆ ಬೆಂಬಲ ಕೊಡ್ತೇನೆ ಅಂತ ಹೇಳಿದ್ರು. ಅದು ಅವರನ್ನ ಆ್ಯಡ್ ಮಾಡಿದ್ರೆ 107 ಪ್ಲಸ್ 5 ಶಾಸಕರು ಅಂದ್ರೆ 112 ಸೀಟ್ ಆಗುತ್ತೆ. ಅದು ಶಾಸಕರು ಕೂಡ ಅವರು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ. ತಮಗೆ ಸಚಿವ ಸ್ಥಾನ ಕೊಡಬೇಕು ಮತ್ತೆ ಈ ಥರ ಎಲ್ಲ ಬೇಡಿಕೆಗಳನ್ನ ಅದಕ್ಕೆ ಓಕೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅನ್ನೋದು ಒಂದು ರಾಷ್ಟ್ರೀಯ ಪಕ್ಷ. ಇವರಿಗೆ ಈ ಆಡಳಿತದಲ್ಲಿ ತುಂಬಾ ಅನುಭವ ಇದೆ. ಇವರು ಸಪೋರ್ಟ್ ಸಿಕ್ಕಿದ್ರೆ ಇವರಿಗೆ ಇನ್ನು ಆಡಳಿತ ಸರ್ಕಾರ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಓಕೆ ಮಾಡಿದ್ದಾರೆ. ಅವರು ಹೇಳಿರುವ ಏನೆಲ್ಲ ಕಂಡೀಷನ್ಸ್ ಇದೆ, ಷರತ್ತುಗಳಿದೆ, ಅದಕ್ಕೆಲ್ಲ ಟಿವಿಕೆ ಪಕ್ಷ ವಿಜಯ್ ಅವರು ಓಕೆ ಅಂದಿದ್ದಾರೆ. ಅವಾಗ ಅವರು 5 ಶಾಸಕರು ಸೇಫ್ ಆಗಿದ್ದಾರೆ. ಟೋಟಲ್ 112 ಆಯಿತು. ಇನ್ನೂ 6 ಸೀಟ್ಗಳು ಬೇಕು. 118 ಆಗಬೇಕಾದ್ರೆ, ಬಹುಮತ ಸಿಗಬೇಕಾದ್ರೆ 118 ಆಗಬೇಕಲ್ಲ. 112 ಆದರೆ 6 ಸೀಟ್ಗಳು ಬೇಕಾಗಿತ್ತು. ಅವಾಗ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ 4 ಜನ CPIM, ನಿಮ್ಗೆ ಗೊತ್ತಿರ್ಬೋದು, CPM CPIM ಅಂತ ಹೇಳ್ತಾರೆ. ಅದು ಕಮ್ಯುನಿಸ್ಟ್ ಪಾರ್ಟಿ ಅವರು 4 ಸೀಟ್ಗಳನ್ನು ಗೆದ್ದುಕೊಂಡಿದ್ದಾರೆ. ಇವರ ಹತ್ರ ಬೆಂಬಲಕ್ಕೆ ಕೇಳಿದ್ರು. ಇವರು ನಾವು ಬಾಹ್ಯವಾಗಿ ಬೆಂಬಲ ಕೊಡ್ತೇವೆ, ಆದರೆ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಬಟ್ ನಮ್ಗೆ ಬಾಹ್ಯವಾಗಿ ನಾವು ಬೆಂಬಲ ಕೊಡಬಹುದು, ಸರ್ಕಾರ ರಚನೆಗೆ ಹೆಲ್ಪ್ ಮಾಡಬಹುದು ಅಂತ ಹೇಳಿದ್ದಾರೆ. ಅದರಿಂದ ಅದು 4ಅನ್ನು ಸೇರಿಸಿ ಇವಾಗ ಟೋಟಲ್ 112 ಪ್ಲಸ್ 4 116 ಆಯ್ತಾ. ಇನ್ನು 2 ಸೀಟ್ಗಳು ಇಲ್ಲಿ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಇನ್ನು 2 ಸೀಟ್ಗಳಲ್ಲಿ ತುಂಬಾ ಇದೆ. IUML ಇದು 2 ಸೀಟ್ ಇದೆ. IUML ಅಂತ ಹೇಳಿದ್ರೆ ಮುಸ್ಲಿಂ ಲೀಗ್ ಇದು 2 ಶಾಸಕರಿದ್ದಾರೆ. ಮತ್ತೆ ಇನ್ನೆರಡು VCK ಅನ್ನೋ ಒಂದು ಪಕ್ಷ ಇದೆ, ಅದರದ್ದು 2 ಶಾಸಕರಿದ್ದಾರೆ. ಅವ್ರು 4 ಜನನ್ನು ಕೂಡ ಸೇರಿಸಿ 120 ಮಾಡುವುದು. ಬಟ್ ಆ ಥರ ಆಗಲ್ಲ. ಫಸ್ಟ್ ಈ IUML ಅವರು DMK ಯೊಂದಿಗೆ ಇವತ್ತಲ್ಲ, ಬರೋಬ್ಬರಿ 30-40 ವರ್ಷದಿಂದ ಅವ್ರ ಜೊತೆನೆ ಮೈತ್ರಿಯಲ್ಲಿದ್ದಾರೆ DMK ಅವ್ರ ಜೊತೆ. ಅವರು ಇವಾಗ ಬಿಟ್ಕೊಡಕ್ ರೆಡಿ ಇಲ್ಲ. ನಿನ್ನೆ ಒಬ್ರು IUML ಮುಸ್ಲಿಂ ಲೀಗ್ದು ಒಬ್ರು ಶಾಸಕರು ಹೇಳಿದ್ರು, ನಾವು ವಿಜಯ್ಗೆ ಸಪೋರ್ಟ್ ಮಾಡ್ತೇವೆ ಪಕ್ಷ ಕಟ್ಟಕ್ಕೆ ಅಂತ ಹೇಳಿದ್ರು ಒಬ್ರು. ಅವರು ಇವತ್ತು ತಿರ್ಗಾ ರಿಟರ್ನ್ ಹೊಡಿದ್ದಾರೆ, ನಾವು ಯಾವುದೇ ರೀತಿಯಲ್ಲೂ ಕೂಡ TVKಗೆ ಸಪೋರ್ಟ್ ಮಾಡಲ್ಲ, ನಾವು ಇವಾಗ್ಲಿಂದಲ್ಲ, ನಾವು 30 ವರ್ಷದಿಂದ DMKಗೆ ಸಪೋರ್ಟ್ ಮಾಡೋದು, ನಾವು ಅವರಿಗೆ ಸಪೋರ್ಟ್ ಅಂತ ಹೇಳಿದ್ದಾರೆ. ಈ ವಿಜಯ್ ಅವರು ಇವ್ರನ್ನ ಲೆಕ್ಕ ಹಾಕಿ ಅಲ್ಲಿ ರಾಜ್ಯಪಾಲರ ಹತ್ರ ನಿನ್ನೆ ಹೋಗಿದ್ರು, ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು. ಅವಾಗ ರಾಜ್ಯಪಾಲರು 2 ಸಲ ನಿರಾಕರಿಸಿದ್ರು. ಇವಾಗ ನಿನ್ನೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಓಕೆ, 118 ಜನರ ಸಹಿ ಇದೆ, ಶಾಸಕರ ಬೆಂಬಲ ಇದೆ. ನಾಳೆ ಪ್ರಮಾಣ ವಚನ, ಇವತ್ತು ಆಕ್ಚುಲಿ ಪ್ರಮಾಣ ವಚನ ಸ್ವೀಕಾರ ಆಗಬೇಕಿತ್ತು, ಬಟ್ ಅದು ಕೂಡ ಕ್ಯಾನ್ಸಲ್ ಆಗಿದೆ. ಅವರಿಗೆ ಕೂಡ ಶಾಕ್ ಬಂದಿದೆ. ಯಾಕಂತ ಹೇಳಿದ್ರೆ VCK ಅನ್ನುವ ಪಕ್ಷ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಮೇಜರ್ ರೋಲ್ ನ ಪ್ಲೇ ಮಾಡ್ತಿದೆ. ಯಾಕಂತ ಹೇಳಿದ್ರೆ 107 TVKದಿದೆ, 5 ಕಾಂಗ್ರೆಸ್ ಇದೆ, 112 ಆಯ್ತು. 4 CPM ಇದಿದೆ, 116 ಆಯ್ತು. ಇನ್ನೆರಡು VCK ಅವರದು ಶಾಸಕರು ಬರ್ತೇನೆ, ಸಪೋರ್ಟ್ ಕೊಡ್ತೇನೆ ಅಂತ ಹೇಳಿದ್ರು, ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅವರು ನಿನ್ನೆ ಹೇಳಿದ ಮಾತಿಗೆ ಇವತ್ತು ತಪ್ಪಿದ್ದಾರೆ. ತಪ್ಪೇನಂತ ಹೇಳಿದ್ರೆ ಅದು ಮಾತ್ರ ಅಲ್ಲ, ಇವರು ಹೆವಿ ಡಿಮಾಂಡ್ ಇಟ್ಟಿದ್ದಾರೆ. ನಮಗೆ 3 ಡಿಮಾಂಡ್ಗಳಿವೆ, ಅದನ್ನ ನೀವು ಪೂರ್ತೀಕರಿಸಿಕೊಡ್ಬೇಕು, ಅದಾದ್ರೆ ಮಾತ್ರ ನಾವು ನಿಮ್ಗೆ ಸಪೋರ್ಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಏನೆಲ್ಲ ಡಿಮಾಂಡ್ ಅಂತ ಕೇಳೋಣ ಇವ್ರದ್ದು VCK ಅವ್ರ ಪಕ್ಷದ. ಒಂದು, ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿದ್ದಾರೆ, ಅದು ಕೊಡಬಹುದು ಅಂತ ಹೇಳಿದ್ದಾರೆ. ಎರಡನೇದೇನಪ್ಪ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಅಲ್ಲಿ. ಅದು ಆದ ನಂತರ 3ನೇ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ, ಅದರಲ್ಲಿ 1 ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಅದನ್ನು ಕೂಡ VCK ಅವರಿಗೆ ಬಿಟ್ಟುಕೊಡ್ಬೇಕು, ಆ ಸ್ಥಾನವನ್ನು ಕೂಡ VCK ಅವರಿಗೆ ಬಿಟ್ಟುಕೊಡ್ಬೇಕು ಅಂತ ಇನ್ನೊಂದು ಕಂಡೀಷನ್ ಇಟ್ಟಿದ್ದಾರೆ. ಇಲ್ಲಿ ಈ 3 ಕಂಡೀಷನ್ ಆಗಬೇಕಾದ್ರೆ ಈ TVKಗೆ ತುಂಬಾ ತಲೆನೋವಾಗುತ್ತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಇದ್ದಾರೆ, CPM ಅವರು ಇದ್ದಾರೆ, ಮತ್ತೆ ಇವರು ಇದ್ದಾರೆ. ಎಲ್ರಿಗೂ ಕೊಟ್ರೆ ಇವರ ಪಕ್ಷದವರಿಗೆ ಏನು ಬಾಕಿ ಉಳಿಯಲ್ಲ. ಅದಕ್ಕೆ ಇಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಅದು ಮಾತ್ರ ಅಲ್ಲದೆ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ,
2 ವರ್ಷದಲ್ಲಿ ಇವರು ಪಕ್ಷವನ್ನು ಕಟ್ಟಿ ಅಧಿಕಾರಕ್ಕೆ ತರಬೇಕಾದ್ರೆ ಇಲ್ಲಿರೋ ಪ್ರಾಬ್ಲಮ್ ಏನಪ್ಪಾ ಅಂದರೆ ಇವರಿಗೆ ಆಡಳಿತದಲ್ಲಿ ಪಾಲಿಟಿಕ್ಸಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ. ಇದರ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸೇ ಇಲ್ಲಿ ನಿಮಗೆ ಕಾಣ ಸಿಗ್ತಾ ಇರೋದು. ಇವರಿಗೆ ಸರ್ಕಾರ ರಚನೆ ಹೇಗೆ ಮಾಡೋದು, ಅಧಿಕಾರ ಹೇಗೆ ಮಾಡೋದು, ಇವಾಗ ಆರಂಭಿಕ ಹಂತದಲ್ಲೇ ಇವರು ಇಷ್ಟೆಲ್ಲ ಕಷ್ಟಪಡಬೇಕಾದ್ರೆ, ಇವಾಗ ಬೇರೆ ಯಾವುದಾದ್ರೂ ರಾಜಕೀಯ ಪಕ್ಷಗಳಾಗಿದ್ರೆ ಅಥವಾ DMK ಆಗಿದ್ರೆ, AIDMK ಆಗಿದ್ರೆ ಇವಾಗ ಸರ್ಕಾರ ರಚನೆ ಮಾಡಿ ಪ್ರಮಾಣ ವಚನ ಕೂಡ ಸ್ವೀಕಾರ ಆಗಿರ್ತಿರೋದು. ಯಾಕಂದ್ರೆ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟು ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾರೆ, ಇದು ಶಾಸಕರನ್ನ ಅಲ್ಲಿ ಇದು ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ, ಓಕೆ, ಶಾಸಕರನ್ನ ರೆಡಿ ಮಾಡ್ತಾರೆ, ಏನೆಲ್ಲ ಮಾಡ್ತಿದ್ರು. ಬಟ್ ಇವರಿಗೆ ಇದರ ಬಗ್ಗೆ ಇಲ್ಲಿರುವ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಅದು ಅಲ್ಲದೆ ಇವ್ರದ್ದು ಪ್ರಾಬ್ಲಮ್ ಏನಂತಂದ್ರೆ ಬಹುಮತ ಬಂದಿಲ್ಲ. ಡೈರೆಕ್ಟಾಗಿ 118 120 ಸೀಟ್ ಬಂದಿದ್ದಿದ್ರೆ ಒಂದೇ ಸಲಕ್ಕೆ ನೆಕ್ಸ್ಟ್ ಡೇ ಎಲೆಕ್ಷನ್ ಆದ ನೆಕ್ಸ್ಟ್ ಡೇನೇ ಇವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದಿತ್ತು. ಬಟ್ ಇಲ್ಲಿ ಅದು ಬಹುಮತನೂ ಬಂದಿಲ್ಲ, ಮತ್ತೆ ಸೀಟ್ಗಳ ಕೊರತೆ ಇದೆ, ಮತ್ತೆ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಯಾರನ್ನು ಬಿಡಕ್ಕಾಗಲ್ಲ, ಯಾರನ್ನು ತುಳಿಯೋಕ್ಕೂ ಆಗಲ್ಲ, ಆ ಥರ ಆಗಿದೆ. ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಮತ್ತೆ ಅದು ಮಾತ್ರ ಅಲ್ಲ, ಇವರು ಸರ್ಕಾರ ರಚನೆಗೆ 2 ಸಲ ಹೋದಾಗಲೂ ಕೂಡ ರಾಜ್ಯಪಾಲರು ನಿರಾಕರಣೆ ಮಾಡಿದ್ರು. ಯಾಕಂತಂದ್ರೆ 118 ಮಂದಿ ಶಾಸಕರ ಬೆಂಬಲವನ್ನು ಹಿಡ್ಕೊಂಡು ಬನ್ನಿ, ಅವರ ಸಹಿ ಹಾಕೊಂಡು ಬನ್ನಿ ಅಂತೇಳಿ ಕಳಿಸಿದ್ರು. ಆಕ್ಚುಲಿ ಆ ಥರ ಮಾಡಕ್ ಆಗಲ್ಲ. ಇಲ್ಲಿ ರಾಜ್ಯಪಾಲರನ್ನ ಕ್ವಶನ್ ಮಾಡಿದ್ರು, ನೀವು ಯಾಕೆ ಅವರಿಗೆ ಚಾನ್ಸ್ ಕೊಟ್ಟಿಲ್ಲ? ಅವ್ರು ಹೇಳ್ತಾ ಇದ್ದಾರೆ, ನಾವು ಸಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿತಾ ಇದ್ದೇವೆ, ಮಿನಿಮಮ್ 118 ಸೀಟ್ಗಳು ಬರಲೇಬೇಕು, ಅದಕ್ಕಾಗಿ ಮಾತ್ರ ನಾನು ನಿರಾಕರಣೆ ಮಾಡಿದೆ ಅಂತ ಹೇಳಿದ್ದಾರೆ. ಬಟ್ ಆ ಥರ ಅಲ್ಲ. 2018ರಲ್ಲಿ ಕರ್ನಾಟಕದಲ್ಲಿ ಆದಾಗ 112 ಸೀಟ್ ಬೇಕಾಗಿತ್ತು. ಅವಾಗ BJP ಅವರು 104 ಸೀಟನ್ನು ಗೆದ್ದಿದ್ರು. ಆದರೂ ಕೂಡ ಅವರಿಗೆ CM ಅವರಿಗೆ ಪ್ರಮಾಣ ವಚನಕ್ಕೆ ಆಹ್ವಾನ ಮಾಡಿದ್ರು ರಾಜ್ಯಪಾಲರು. ಮಣಿಪುರದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಬಹುಮತ ಬಂದಿಲ್ಲದಿದ್ರೂ ಕೂಡ CM ಸ್ಥಾನಕ್ಕೆ ಪ್ರಮಾಣ ವಚನ ಮಾಡಬೇಕು ಅಂತೇಳಿ ಹೇಳಿದ್ರು ಯಾರು ರಾಜ್ಯಪಾಲರು. ಇಲ್ಲಿ ಬಂದಾಗ ಮಾತ್ರ ಇವರಿಗೆ ಹೇಳ್ತಾ ಇದ್ದಾರೆ, ನೀವು 118 ಸ್ಥಾನ ತರಲೇಬೇಕು, ನಂತರನೇ ನಿಮಗೆ ಪ್ರಮಾಣ ವಚನಕ್ಕೆ ನಾವು ಅವಕಾಶ ಕೊಡೋದು. ಆ್ಯಕ್ಚುಲಿ ಆ ಥರ ಅಲ್ಲ, ಪ್ರಮಾಣ ವಚನವನ್ನು ಕೊಟ್ಟು ನಂತರ ವಿಧಾನಸಭೆಯಲ್ಲಿ ಫ್ಲೋರಲ್ ಮುಖಾಂತರ ಯಾರೆಲ್ಲ ಬಹುಮತ ಇದೆಯಾ ಇಲ್ವಾ ಅಂತೇಳಿ ಕೈ ಎತ್ತುವ ಮುಖಾಂತರ ಅಲ್ಲಿ ನಡೀತಾ ಇತ್ತು ಪ್ರಾಸೆಸ್. ಇಲ್ಲ, ಆ ಥರ ಮಾಡಿಲ್ಲ ಇವರು. 118 ಶಾಸಕರು ನೀವು ತರಲೇಬೇಕು, ಅವರು ಸಹಿ ತರಲೇಬೇಕು, ನಂತರನೇ ನಾವು ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ರಾಜ್ಯಪಾಲರು ಹೇಳಿದ್ದಾರೆ. ಅದು ಮಾತ್ರ ಅಲ್ಲ, ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ, ನಿನ್ನೆ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಾತಾಡಿದ್ರು. 116 ಜನ ಆಲ್ರೆಡಿ ನಮಗೆ ಬಹುಮತ ಕೊಟ್ಟಿದ್ದಾರೆ, ನಮಗೆ ಬೆಂಬಲ ಸೂಚಿಸಿದ್ದಾರೆ ಅಂತ ಹೇಳಿದ್ರು. ಇಬ್ರು ಮಾತ್ರ VCK ಇಬ್ರು ಶಾಸಕರು ನಂತರ ನಿಮಗೆ ಲೆಟರ್ ಮುಖಾಂತರ ಬೆಂಬಲ ಸೂಚಿಸ್ತೇವೆ ಅಂತ ಹೇಳಿ ಬಂದಿದ್ರು. ಆಗ ರಾಜ್ಯಪಾಲರು ಹೇಳಿದ್ರು, ಆಲ್ರೆಡಿ 2 ಸಲ ನಿರಾಕರಣೆ ಮಾಡಿದ್ದಾರೆ, 3ನೇ ಸಲ ಬಂದಾಗ ಹೇಳಿದ್ರು, ಓಕೆ, ಇದು ಅವ್ರದ್ದು VCK ಅವ್ರದ್ದು ಲೆಟರ್ ಬಂದರೆ ನಿಮಗೆ ನಾಳೆ ಪ್ರಮಾಣ ವಚನಕ್ಕೆ ಅವಕಾಶ ಕೊಡ್ಬೋದು ಅಂತ ನಿನ್ನೆ ಹೇಳಿದರು. ಬಟ್ ಇವತ್ತು VCK ಅವರು ಇಟ್ಟಿರುವ ಬೇಡಿಕೆಯನ್ನು ನೋಡಿ ಇದು ಗೌರ್ಮೆಂಟ್ ಫಾರ್ಮ್ ಆಗೋ ಸಿಚುವೇಶನ್ ಕಾಣ್ತಾ ಇಲ್ಲ. ಇಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಆಗಿ ನಡೀತಾ ಇದೆ. ಇಲ್ಲಿ ವಿಜಯ್ ಅವರಿಗೆ ಇಲ್ಲಿ ನುಂಗಲಾರದ ತುತ್ತಾಗಿದೆ. ಅಲ್ಲಿ ನುಂಗಕ್ಕೂ ಆಗ್ತಾ ಇಲ್ಲ, ಆ ಕಡೆ ಉಗುಳಕ್ಕೂ ಆಗ್ತಾ ಇಲ್ಲ, ಆ ಥರ ಆಗಿದೆ. ತುಂಬ ಕಾಂಪ್ಲಿಕೇಶನ್. ಇದು ಮಾತ್ರ ಅಲ್ಲ, ಇಷ್ಟು ದಿನ ಲೇಟ್ ಆಗ್ತಾ ಇರೋ ಕಾರಣದಿಂದ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಬದ್ಧ ವೈರಿಗಳಾದಂತಹ DMK ಮತ್ತು AIADMK ಇದು 2 ಸ್ಟ್ರಾಂಗೆಸ್ಟ್ ಪಕ್ಷಗಳು ಇಲ್ಲಿ ತಮಿಳುನಾಡಲ್ಲಿ. ಇವಾಗ ಮಾತ್ರ TVK ಬಂದಿದೆ. ಈ 2 ಪಕ್ಷಗಳು ಮೈತ್ರಿ ಆಗೋ ವಿಚಾರ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಈ 2 ಬದ್ಧ ವೈರಿಗಳು ಮೈತ್ರಿ ಆಗಿ ಸರ್ಕಾರ ಮಾಡ್ಬೋದು ಅಂತ ಹೇಳಿ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಅದರ ಮಾಹಿತಿಗಳು ಅಷ್ಟು ನಿಖರವಾಗಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಆ ಥರ ಎಲ್ಲ ಕೊಡೋಕ್ಕಾಗಲ್ಲ. ಅಂದರೆ ಇಲ್ಲಿ ಫಸ್ಟ್ ಒಂದು ಬಹುಮತ ಹೈಯೆಸ್ಟ್ ಮೇಜರ್ ವೋಟನ್ನು ಗಳಿಸಿರುವಂಥ ಪಕ್ಷಕ್ಕೆ ಯಾವಾಗಲೂ ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ. ಅದಾದ ನಂತರ ಅವರಿಗೆ ಹೋಗುತ್ತೆ. ಅದರಿಂದ ಇನ್ನೂ ಟೈಮ್ ಇದೆ. ಅದರ ಒಳಗಡೆ ಯಾರನ್ನಾದರೂ ಕನ್ವಿನ್ಸ್ ಮಾಡಿ ಶಾಸಕರನ್ನ ತಮ್ಮ ಬಲೆಗೆ ಬೀಳಿಸ್ಕೊಂಡು ಸರ್ಕಾರ ರಚನೆ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ TVK. ಇಲ್ಲ ಅಂದರೆ ಅದು ನಡೆಯೋದೇ ಇಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಪ್ರಾಸೆಸ್ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ನ 5 ಶಾಸಕರು ಇನ್ನು ಬೇರೆ ಪಕ್ಷಕ್ಕೆ ಟರ್ನ್ ಆಗೋದು ಬೇಡ ಅಂತೇಳಿ ಅವರನ್ನ ಬೆಂಗಳೂರಿನ ರೆಸಾರ್ಟ್ಗೆ ತಂದು ಇಟ್ಕೊಳ್ಳಲಾಗ್ತಾ ಇದೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಅವರು ಲಾಸ್ಟ್ ಟೈಮ್ ಕೂಡ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅರ್ಧ ಗೆದ್ದಾಗ ಕೂಡ ಅದೇ ಥರ ಮಾಡಿದ್ರು, ರೆಸಾರ್ಟ್ ರಾಜಕೀಯ ಮಾಡಿದ್ರು. ಈಗ ಕೂಡ ಕಾಂಗ್ರೆಸ್ನ 5 ಶಾಸಕರನ್ನ ಬೆಂಗಳೂರಲ್ಲಿ ತಂದು ರೆಸಾರ್ಟ್ನಲ್ಲಿ ಕೂರಿಸಲಾಗಿದೆ. ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಫಾರ್ಮ್ ಆಗೋ ತನಕ, ತಮಿಳುನಾಡಲ್ಲಿ ಗೌರ್ಮೆಂಟ್ ಫಾರ್ಮ್ ಆಗೋ ತನಕ ಇವರನ್ನ ಇಲ್ಲಿಂದ ಬಿಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಮತ್ತೆ ಇವತ್ತು ಆ್ಯಕ್ಚುಲಿ ಪ್ರಮಾಣ ವಚನ ಸ್ವೀಕಾರ ಆಗಬೇಕಿತ್ತು ತಮಿಳುನಾಡಲ್ಲಿ ವಿಜಯ್ ಅವರದು, ಬಟ್ ಅದು ಕೂಡ ಆಗಿಲ್ಲ. ಇನ್ನು ರಾಜಕೀಯ ಬೆಳವಣಿಗೆ ಏನೆಲ್ಲ ಆಗುತ್ತೆ ಕಾದು ನೋಡೋಣ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.